ಬೋಧಿಸುವ ಗುರುಗಳನೆ ಜರಿದು ಸಹೋದರರಿಗುಪದೇಶಿಸಿದ ಮಹದಾದಿ ಕಾರಣ ಸರ್ವಗುಣ ಸಂಪೂರ್ಣ ಹರಿಯೆಂದು ವಾದಿಸುವ ತತ್ಪತಿಯ ತೋರೆಂದಾದನುಜ ಬೆಸಗೊಳ್ಳಲು ಸ್ತಂಭದಿ ಶ್ರೀಧನಾಕ್ಷಣ ತೋರಿಸಿದ ಪ್ರಹ್ಲಾದ ಸಲಹೆಮ್ಮ. ನಮಾಮಿ ಕೃಷ್ಣಂ ಪ್ರವಿಲುಪ್ತ ತೃಷ್ಣಂ ಸ್ಮರಾಮಿ ಬಾಲಂ ಮನಸಾ ಸದಾಲಂ ಭಜಾಮಿ ದೇವಂ ದುರಿತೌಘಧಾವಂ ದಯಾಭಿರಾಮಂ ದಯಿತಂ ನಿಕಾಮಂ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ದೇವತಾ ತಾರತಮ್ಯ ಸಂಧಿ ಪದ್ಯ 34. ಕುಲ ಋಷಿಗಳೆಂಬತ್ತು ಹೈಹಯ ನಿಳೆಯ ಕಂಪನ ಗೈದ ಪೃಥು ಎಂಬ ಪದ್ಯದ ಮೂಲಕ ಶ್ರೀ ಜಗನ್ನಾಥದಾಸಾರ್ಯರು 19ನೇ ಕಕ್ಷಕ್ಕೆ ಸೇರಿದ ಅವಶಿಷ್ಟರಾದ ಹೈಹಯ, ಪೃಥು ಚಕ್ರವರ್ತಿ, ಪರೀಕ್ಷಿತ, ನಹುಷ, ಯಯಾತಿ, ಶಶಿಬಿಂದು, ಬಲಿ, ಅವಶಿಷ್ಟರಾದ ಕಾರ್ತ್ಯವೀರ್ಯ, ಅರ್ಜುನ ಇತ್ಯಾದಿ ಚಕ್ರವರ್ತಿಗಳ ಸ್ತೋತ್ರ ಮಾಡ್ತಾರೆ. ಕುಲ ಋಷಿಗಳು ಋಷೀಣಾಂ ಶತಮೇವ ಚ ಎಂಬ ಪ್ರಮಾಣ ಇದೆ. ಅದರ ಪ್ರಕಾರ 100 ಮಂದಿ ಋಷಿಗಳು ಎಂದರ್ಥ. ಹಿಂದಿನ ಪದ್ಯದಲ್ಲಿ ದಾಸರು 100 ಮಂದಿ ಉಳಿದು 100 ಕೋಟಿ ಋಷಿ ವರ್ಗವೆಂದು ಹೇಳಿರ್ತಾರೆ. ಅದರ ವಿವರಣೆ ಹೀಗಿದೆ. ಒಟ್ಟು ಋಷಿಗಳ ಸಂಖ್ಯೆ 100 ಕೋಟಿ. ಅದರಲ್ಲಿ 100 ಮಂದಿ ಋಷಿಗಳು ಪ್ರಧಾನರು. ಇವರೆಲ್ಲರೂ ಕರ್ಮಜ ದೇವತಾ ವರ್ಗಕ್ಕೆ ಸೇರಿದವರು. ಉಳಿದ 100 ಮಂದಿ 100 ಕೋಟಿ ಋಷಿವರ್ಗ ಪ್ರಧಾನ 100 ಮಂದಿಗಿಂತ ತಾರತಮ್ಯದಲ್ಲಿ ಕಡಿಮೆ ಎಂದರ್ಥ. ಈ 100 ಮಂದಿ ಪ್ರಧಾನ ಋಷಿವರ್ಗದಲ್ಲಿ ಭೃಗು, ಕಾಶ್ಯಪ, ಕೌಶಿಕ ಮುಂತಾದವರು 80 ಮಂದಿ. ಅವರೆಲ್ಲರೂ ಗೋತ್ರ ಪ್ರವರ್ತಕರು. ಗೋತ್ರ ಪ್ರವರ್ತಕರಲ್ಲದ ಉಳಿದ 20 ಮಂದಿ. ಈ 80 ಮಂದಿ ಪ್ರಧಾನ ಋಷಿಗಳು ಕುಲ ಋಷಿಗಳು, ಗೋತ್ರ ಪ್ರವರ್ತಕರು. ಹೈಹಯ ದೇಶದ ರಾಜನಾದ ಕಾರ್ತ್ಯವೀರ್ಯ ಅರ್ಜುನನು. ಇಳೆಯ ಕಂಪನ ಗೈದ ಪೃಥು ವೇನರಾಜನು ಪರಮನಾಸ್ತಿಕನಾಗಿದ್ದ, ಪ್ರಜಾಪೀಡಕನಾಗಿದ್ದ. ಅವನ ಮರಣಾನಂತರ ಅವನ ದೇಹವನ್ನು ಋಷಿಗಳು ಮಂಥನ ಮಾಡಿದರು. ಆಗ ಪೃಥುರಾಜ ಜನಿಸಿದ. ಧರ್ಮಾರ್ಥನೂ ಜ್ಞಾನಿಯೂ ಆಗಿದ್ದ ಚಕ್ರವರ್ತಿ ವೇನನ ಕಾಲದಲ್ಲಿ ಅಧರ್ಮ ಪ್ರಾಬಲ್ಯದಿಂದ ಭೂಮಿ ತನ್ನಲ್ಲಿ ಬಿತ್ತಿದ್ದ ಧಾನ್ಯಗಳನ್ನೆಲ್ಲ ನುಂಗಿಬಿಡ್ತಾ ಇತ್ತು. ಇದರಿಂದ ಧಾನ್ಯಗಳು ಬೆಳೆಯದೆ ಘೋರವಾದ ಕ್ಷಾಮ ಉಂಟಾಯಿತು. ಈ ಕಾರಣವನ್ನು ಅರಿತು ಪೃಥು ಚಕ್ರವರ್ತಿ ಭೂದೇವಿಯನ್ನು ತನ್ನ ಬಾಣದಿಂದ ನಡಗಿಸಿದ. ಆಗ ಭೂಮಾತೆಯು ತಾನು ನುಂಗಿದ್ದ ಬೀಜಗಳನ್ನೆಲ್ಲ ಪುನಃ ನೀಡಿ ಧಾನ್ಯಗಳು ಸಮೃದ್ಧವಾಗಿ ಬೆಳೆಯುವಂತೆ ಸಹಕರಿಸಿದಳು. ಇದರಿಂದ ಇಳೆಯ ಭೂಮಿಯನ್ನು ಕಂಪನಗೈದ, ತನ್ನ ಬಾಣದಿಂದ ಕತ್ತರಿಸಿದ ಪೃಥು ಚಕ್ರವರ್ತಿ ಎಂದಿದ್ದಾರೆ. ಮಂಗಳ ಎಂದರೆ ಅಂಗಾರಕ ಅಂತ ಶ್ರೀ ಸಂಕರ್ಷಣ ಒಡೆಯರು ವ್ಯಾಖ್ಯಾನದಲ್ಲಿಯೂ, ಮತ್ತು ಅಂಗಾರಕ ಭೂಮಿಪುತ್ರ ಅಂತ ಭಾವಪ್ರಕಾಶಿಕ ವ್ಯಾಖ್ಯಾನಕಾರರು ತಮ್ಮ ವ್ಯಾಖ್ಯಾನದಲ್ಲಿ ತಿಳಿಸಿದ್ದಾರೆ. ಉಳಿದ ವ್ಯಾಖ್ಯಾನಕಾರರು ಮಂಗಳ ಎಂಬ ಶಬ್ದವನ್ನು ಪರೀಕ್ಷಿತ ರಾಜನಿಗೆ ಶುಭಪ್ರದನಾದ ವಿಶೇಷಣವಾಗಿ ಉಪಯೋಗಿಸ್ತಾರೆ. ಅಂಗಾರಕ ನವಗ್ರಹಗಳಲ್ಲಿ ಒಬ್ಬ ಕರ್ಮಜ ದೇವತಾ ವರ್ಗದಲ್ಲಿ ಸೇರಿದವನು ಎಂಬುದಕ್ಕೆ ಪ್ರಮಾಣ ಇಲ್ಲ. ತತ್ವ ಪರಿಶೋಧಕರು ಇದನ್ನು ವಿವೇಚಿಸಬೇಕು. ಪರೀಕ್ಷಿತ ಶುಕಾಚಾರ್ಯರಿಂದ ಭವಮೋಚಕವಾದ ಶ್ರೀಮದ್ ಭಾಗವತ ಪುರಾಣವನ್ನು ಶ್ರವಣ ಮಾಡಿ ಖಗವರ ಧ್ವಜನ ಪಾದ ಮೂಲವನ್ನು ಸೇರಿದ ಮಂಗಳಾತ್ಮ. ಇದರಿಂದ ಮಂಗಳ ಶಬ್ದವನ್ನು ಪರೀಕ್ಷಿತ್ ರಾಜನಿಗೆ ವಿಶೇಷವಾಗಿ ತೆಗೆದುಕೊಂಡ್ರೆ ಉಚಿತ. ಬಹುಶಃ ಯಯಾತಿ, ನಾಭಿರಾಜ, ಶಶಿಬಿಂದು ಈ ಚಕ್ರವರ್ತಿಗಳೆಲ್ಲರೂ ಕರ್ಮಜ ದೇವತೆಗಳು. ಚಕ್ರವರ್ತಿ ನೃಪ ವರ್ಗಕ್ಕೆ ಸೇರಿದ್ದರೂ ಉತ್ತಮ ಕಕ್ಷಾಪನ್ನರು. ಸತ್ಸಾಧನ ರೂಪವಾದ ಕರ್ಮಾನುಷ್ಠಾನದಿಂದ ದೇವತ್ವವನ್ನು ಹೊಂದಿದ ಈ ವರ್ಗಕ್ಕೆ ಕರ್ಮಜ ದೇವತೆಗಳು ಅಂತ ಹೆಸರು. ಕರ್ಮದಿಂದ ಉತ್ಪನ್ನರಾದ ಅಂತ ಅರ್ಥ. ಬಲಿ ಚಕ್ರವರ್ತಿ ವೀರೋಚನನ ಪುತ್ರ, ಭಾಗವತೋತ್ತಮರಾದ ಪ್ರಹ್ಲಾದರಾಜರ ಮೊಮ್ಮಗ. ಸಪ್ತೇಂದ್ರರು ಬ್ರಹ್ಮದೇವರ ಒಂದು ಹಗಲಿನಲ್ಲಿ 14 ಮಂದಿ ಇಂದ್ರರು ಸ್ವರ್ಗಲೋಕವನ್ನು, 14 ಮಂದಿ ಮನುಗಳು ಭೂಲೋಕವನ್ನು ಆಳ್ತಾರೆ.
ಮನುಗಳ ಸಂಖ್ಯೆ 14. ಈ 14 ಮಂದಿಗಳಲ್ಲಿ ತಾಪಸಮನು, ಶ್ರೀಹರಿಯ ರೂಪ, ಸ್ವಯಂಭುವ ಮನು ಮತ್ತು ಮೈಬಸವತ ಮನು ಉತ್ತಮ ಕಕ್ಷದವರು. ಈ 3 ಮಂದಿ ಮನುಗಳನ್ನು ಬಿಟ್ಟರೆ ಉಳಿದ 11 ಮಂದಿ ಮನುಗಳು ಏಕಾದಶ ಮನುಗಳು. ಈ 7 ಮಂದಿ ತತ್ವದ ಇಂದ್ರರನ್ನು ಉಳಿದ ಸಪ್ತೇಂದ್ರರ ವರ್ಗದಲ್ಲಿ ಬಲಿಯೂ ಒಬ್ಬನು. ಉಚಿತ್ಯ ಮತ್ತು ಚವನ ಮುಂತಾದ ಋಷಿಶ್ರೇಷ್ಠರು ಕುಲ ಋಷಿ ವರ್ಗಕ್ಕೆ ಸೇರಿದವರು. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.